ಹಾಯ್ ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಸ್ವಾತಿ, ಬೆಳಗಾವಿ ಕುಂದಾನಗರಿಯಿಂದ. ಇವತ್ತು ತುಂಬ ಸ್ಪೆಷಲ್ ಡೇ, ತಾಯಂದ್ರ ದಿನಾಚರಣೆ, ಮದರ್ಸ್ ಡೇ. ಸೊ ನನ್ನ ಕಡೆಯಿಂದ ವಿಶಸ್ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಮದರ್ಸ್ ಡೇ ಟು ಈಚ್ ಆ್ಯಂಡ್ ಎವ್ರಿ ಸ್ಟ್ರಾಂಗೆಸ್ಟ್, ಲವಬಲ್, ಕೇರಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಸ್ಯಾಕ್ರಿಫೈಸರ್ ಆ್ಯಂಡ್ ಆ್ಯನ್ ಎಕ್ಸ್ಟ್ರಾಆರ್ಡಿನರಿ ವಿಮೆನ್. ಸೊ ನಮ್ಮ ತಾಯಿ ಬಗ್ಗೆ ಅಷ್ಟೇ ಅಲ್ಲ, ನನ್ನ ತಾಯಿ ಬಗ್ಗೆ ಅಷ್ಟೇ ಹೇಳಲ್ಲ, ಇಲ್ಲಿ ಎಲ್ಲ ತಾಯಂದ್ರಿಗೂ ಎಲ್ಲರೂ ಸೇಮ್ ಅನಿಸುತ್ತೆ ನನಗೆ. ಯಾಕಂದರೆ ಅವರು ಮಾಡೋ ಕೆಲಸ ಬೆಳಗ್ಗೆಯಿಂದ ಸಾಯಂಕಾಲ ಮಾಡ್ತಾನೆ ದುಡಿತಾನೆ ಇರ್ತಾರೆ, ಹೊರಗಡೆನೂ ಕೆಲಸ ಮಾಡ್ತಾರೆ, ಎಲ್ಲ ಆಲ್ರೌಂಡರ್ ಇರ್ತಾರೋ. ಆದರೆ ಒಂದು ದಿವಸ ಕೂಡ ಕಂಪ್ಲೇಂಟ್ ಮಾಡಲ್ಲ, ನನಗೆ ನೋಯ್ತಿದೆ, ಕಾಲು ನೋಯ್ತಿದೆ, ಅದು ನೋಯ್ತಿದೆ ಅಂತ ಯಾವತ್ತೂ ಕಂಪ್ಲೇಂಟ್ ಮಾಡೋದೇ ಇಲ್ಲ. ಬಟ್ ಫಾರ್ ದ ಫ್ಯಾಮಿಲಿ ಅವರು ಯಾವತ್ತೂ 101% ಡೆಡಿಕೇಷನಿಂದ, ತುಂಬ ಹಾರ್ಡ್ ವರ್ಕಿಂದ ಅವರು ಉಣಿಸ್ತಾರೆ, ಬಡಿಸ್ತಾರೆ, ತಿನ್ನಿಸ್ತಾರೆ, ಕೇರ್ ಮಾಡ್ತಾರೆ. ಸೊ ಇದೇ ತಾಯಂದಿರು. ಸೊ ತಾಯಿಗೆ ಯಾವತ್ತೂ ಪ್ರೀತಿನ ತೋರಿಸ್ಬೇಕು ಹೊರತು ಅವ್ರಿಗೆ ದ್ವೇಷಿಸಬಾರ್ದು. ಶಿ ಹ್ಯಾಸ್ ನೋ ಎನಿಮೀಸ್ ಎಟ್ ಆಲ್ ಇನ್ ಹರ್ ಲೈಫ್. ಅಂದರೆ ಅವರು ಮನಸ್ಸು, ಅವರು ಮಾಡೋ ಕೆಲಸ ತುಂಬ ಪ್ರೀತಿಯಿಂದ ಮಾಡ್ತಾರೆ, ರೈಟ್? ನೀವು ಕೂಡ ಇದನ್ನು ನಂಬ್ತೀರಾ, ರೈಟ್? ಸೊ ನೀವು ಇದನ್ನು ಫಾಲೋ ಮಾಡ್ತಿದ್ರೆ, ನೀವು ಆಲ್ರೆಡಿ ಫಾಲೋ ಮಾಡ್ತಾಯಿದ್ರೆ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕು. ಅದಕ್ಕೂ ಮುನ್ನ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್, ಕಮೆಂಟ್, ಶೇರ್ ಕೂಡ ಮಾಡಬೇಕು. ಸೊ ನನ್ನ ಈ ಮಾತುಗಳನ್ನು ಹೇಳುತ್ತಾ ತುಂಬ ನನಗೆ ಪ್ರೌಡ್ ಫೀಲ್ ಆಗುತ್ತೆ. ನನ್ನ ತಾಯಿ ಯಾವತ್ತೂ ಹೇಳಲ್ಲ ನನಗೆ ಅದು ಬೇಕು ಇದು ಬೇಕು ಅಂತ, ತುಂಬ ಡಿಸೈರ್ಸ್ಗಳು ಇರಲ್ಲ. ಬಟ್ ಸಮ್ಟೈಮ್ಸ್ ನಾನು ಅವ್ರಿಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ, ತಿನ್ನಿಸ್ತೀನಿ, ಉಣಿಸ್ತೀನಿ, ಏನು ಬೇಕಾದು ಕೊಡಿಸ್ತೀನಿ. ಸೊ ಇದೇ ನಾವು ನನ್ನ ದುಡಿತಿದ್ದೀವಿ ಏನಕ್ಕೋಸ್ಕರ, ನಾವು ನಮ್ಮ ತಾಯಿನ, ನಮ್ಮ ಫ್ಯಾಮಿಲಿನ ನೋಡೋಕ್ಕೋಸ್ಕರ. ಸೊ ವೇಸ್ಟ್ ಮಾಡಬೇಡಿ. ಆದರೆ ತುಂಬ ಹಣ ನಾವು ಅಲ್ಲಿ ಇಲ್ಲಿ ವೇಸ್ಟ್ ಮಾಡ್ತಿದ್ದೀವಿ. ಬಟ್ ಅಟ್ಲೀಸ್ಟ್ ಒಂದು ದಿವಸ ಆದರೂ ನಾವು ನಮ್ಮ ತಾಯಿನ ಅವರ ನೋವಿಂದ ಹೊರಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ರಿಲ್ಯಾಕ್ಸೇಷನ್ ಮೋಡ್ ಕೊಡಬೇಕು ಅಂತ ನಿಮ್ಗೆ ಅನಿಸಲ್ವಾ? ಸೊ ಯಾರಾದರೂ ಫಾಲೋ ಮಾಡ್ತಿದ್ರೆ ನೋ ಪ್ರಾಬ್ಲಮ್. ಯಾರು ಫಾಲೋ ಮಾಡ್ತಿಲ್ಲ, ಇವತ್ತಿಂದ ನೀವು ನಿಮ್ಮ ತಾಯಂದ್ರಿಗೆ ಡಿಫ್ರೆಂಟ್ ಲೆವೆಲ್ ರಿಲ್ಯಾಕ್ಸೇಷನ್ ಕೊಡಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಧನ್ಯವಾದ.